ಇದೊಂದು ಪಕ್ಕಾ ಸಿನಿಮಾ ಶೈಲಿಯ ಪ್ರಕರಣ. ಇನ್ಫ್ಯಾಕ್ಟ್ ಈ ಘಟನೆಯನ್ನ ಆಧಾರವಾಗಿಟ್ಕೊಂಡು ಈ ಪ್ರಕರಣವನ್ನ ಆಧಾರವಾಗಿಟ್ಕೊಂಡು ಒಂದು ಸಿನಿಮಾವನ್ನೇ ತೆಗಿಬಹುದು. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಹನಿ ಟ್ರ್ಯಾಪ್ ಕೇಸ್. ಯುವಕನಿಗೆ ಹನಿ ಟ್ರ್ಯಾಪ್ ಮಾಡಿರುವಂತಹ ಪ್ರಕರಣ ಇದು. ಮಂಗಳೂರಿನಲ್ಲೊಂದು ಕಂಡು ಕೇಳರಿಯದ ಹನಿ ಟ್ರ್ಯಾಪ್ ಕೇಸ್ ಪತ್ತೆಯಾಗಿದೆ. ವಿಚಿತ್ರ ಹನಿ ಟ್ರ್ಯಾಪ್ ಕೇಸ್ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಯುವಕನೇ ಮತ್ತೋರ್ವ ಯುವಕನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಖ್ಯಾತ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡನಿಂದಲೇ ಹನಿ ಟ್ರ್ಯಾಪ್ ಮಾಡಿರುವಂತಹ ಘಟನೆ. ಬ್ಲ್ಯಾಕ್ ಮೇಲ್ ಮಾಡಿ ದೋಚಿದ್ದು ಬರೋಬ್ಬರಿ 2,77,00,000 ರೂಪಾಯಿ. ಉದ್ಯಮಿ ಜೊತೆಗಿನ ತನ್ನ ವಿಡಿಯೋಗಳನ್ನ ಮುಂದಿಟ್ಕೊಂಡು ಖಾಸಗಿ ವಿಡಿಯೋಗಳನ್ನ ಮುಂದಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಜೊತೆಗೆ ಆ ಉದ್ಯಮಿಯ ಪತ್ನಿಗೆ ಆ ವಿಡಿಯೋವನ್ನ ಕಳಿಸೋದಾಗಿ ಬೆದರಿಸಿ ಕೋಟಿ ಸುಲಿಗೆ ಮಾಡಲಾಗಿದೆ. ಜಿತೇಶ್ ಎನ್ನುವಂತಹ ಯುವಕ ಈ ಹನಿ ಟ್ರ್ಯಾಪ್ ಅನ್ನ ಮಾಡಿರೋದು. ಜೊತೆಗೆ ಈ ಹನಿ ಟ್ರ್ಯಾಪ್ಗೆ ಒಳಗಾಗಿರುವಂತಹ ಉದ್ಯಮಿ ಸಹಾಯಕ್ಕೆ ಅಂತ ನಿಜಾಮ್ನನ್ನ ಕರೆದಿದ್ದ ಆ ನಿಜಾಮ್ ಕೂಡ ಜಿತೇಶ್ ಜೊತೆಗೆ ಸೇರಿ ಸುಲಿಗೆಯನ್ನ ಮಾಡಿದ್ದಾನೆ. ಇನ್ಫ್ಯಾಕ್ಟ್ ಈ ನಿಜಾಮ್ ಈ ಘಟನೆಗೆ ಈ ಪ್ರಕರಣಕ್ಕೆ ಎಂಟ್ರಿ ಆದ ನಂತರ ಕೋಟಿ ಹಣವನ್ನ ಉದ್ಯಮಿಯಿಂದ ಲೂಟಿ ಮಾಡಿದ್ದಾನೆ. ಮಂಗಳೂರಿನಲ್ಲಿರುವಂತಹ ಓರ್ವ ಉದ್ಯಮಿಯ ಹನಿ ಟ್ರ್ಯಾಪ್ ಕೇಸ್ ಇದು. ಬಹಳ ವಿಚಿತ್ರ ಎನಿಸುವಂತಹ ಕೇಸ್ ಇದು. ಯಾಕಂದ್ರೆ ಸಾಮಾನ್ಯವಾಗಿ ಓರ್ವ ಯುವಕನಿಗೆ ಹನಿ ಟ್ರ್ಯಾಪ್ ಮಾಡಿರುವಂತಹ ಪ್ರಕರಣಗಳನ್ನ ನಾವು ಕೇಳಿರ್ತೀವಿ, ನೋಡಿರ್ತೀವಿ. ಆದ್ರೆ ಈ ಪ್ರಕರಣದಲ್ಲಿ ಯುವಕನೇ ಮತ್ತೋರ್ವ ಯುವಕನಿಗೆ ಹನಿ ಟ್ರ್ಯಾಪ್ ಮಾಡಿದ್ದಾನೆ. ಮಂಗಳೂರಿನ ಉದ್ಯಮಿಯ ಕಚೇರಿಯಲ್ಲಿ ಈ ಜಿತೇಶ್ ಎನ್ನುವಂತಹ ಯುವಕ ಕೆಲಸ ಮಾಡಿಕೊಂಡಿದ್ದ. ಆ ಸಂದರ್ಭದಲ್ಲಿ ಆ ಉದ್ಯಮಿ ಜೊತೆಗೆ ಈತನಿಗೆ ಒಂದಷ್ಟು ಸಲುಗೆ ಬೆಳ್ಕೊಂಡಿತ್ತು. ಅದಾದ ನಂತರ ಆ ಯುವಕ ಅಂದ್ರೆ ಜಿತೇಶ್, ಆರೋಪಿ ಜಿತೇಶ್, ಆ ಉದ್ಯಮಿಯ ಜೊತೆಗಿರುವಂತಹ ಒಂದಷ್ಟು ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಆತನಿಗೆ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದಾನೆ. ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದಾನೆ. ಹಣ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಬಂದು ನಿನ್ನ ಪತ್ನಿಗೆ ವಿಚಾರವನ್ನ ಹೇಳ್ತೀನಿ ಅಂತ ಕೂಡ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದಾನೆ. ಇನ್ನು ಈಗ ಆರೋಪಿ ಜಿತೇಶ್ ಹಾಗೂ ಆತನ ಸ್ನೇಹಿತ ನಜಾಮ್ನನ್ನ ಸದ್ಯ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ ಏನಿದು ಪ್ರಕರಣ ಅಂತ. ಮಂಗಳೂರಿನ ಯುವ ಕಾಂಗ್ರೆಸ್ ಮುಖಂಡ ಆತ ಜಿತೇಶ್ ಮೊದಲಿಗೆ ಉದ್ಯಮಿಗೆ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದಾನೆ. ನೀನು ಹಣ ಕೊಡ್ಲಿಲ್ಲ ಅಂದ್ರೆ ಈ ವಿಡಿಯೋಗಳನ್ನ, ಈ ಫೋಟೋಗಳನ್ನ ನಿನ್ನ ಹೆಂಡತಿ ಕೊಡ್ತೀನಿ, ನಿನ್ನ ಹೆಂಡತಿಗೆ ತೋರಿಸ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದಾನೆ. 2024ರಲ್ಲೇ ಆಗಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣ ಇದು. 2024ರಲ್ಲೇ ಆರೋಪಿ ಜಿತೇಶ್ ಉದ್ಯಮಿಗೆ ಹನಿ ಟ್ರ್ಯಾಪ್ಗೆ ಕೆಡ್ಡ ತೋಡಿದ್ದ. ಉದ್ಯಮಿ ಜೊತೆಗಿನ ತನ್ನ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದ. ಪತ್ನಿಗೆ ವಿಡಿಯೋ ತೋರಿಸೋದಾಗಿ ಬೆದರಿಕೆಯನ್ನ ಹಾಕಿದ್ದ. ಜೊತೆಗೆ ಹಣ ಕೊಡದೇ ಇದ್ರೆ ಹತ್ಯೆ ಮಾಡ್ತೀನಿ, ಕೊಲೆ ಮಾಡ್ತೀನಿ ಎನ್ನುವಂತಹ ಜೀವ ಬೆದರಿಕೆಯನ್ನು ಕೂಡ ಆತ ಹಾಕಿದ್ದ. ಆ ವಿಡಿಯೋವನ್ನ ಪತ್ನಿಗೆ ತೋರಿಸ್ತೀನಿ, ತೋರಿಸಬಾರ್ದು ಅಂದ್ರೆ 35 ಲಕ್ಷ ಹಣ ಕೊಡಬೇಕು ಅಂತ ಹೇಳಿ ಜಿತೇಶ್ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದ. ಆ ಸಂದರ್ಭದಲ್ಲಿ ಮರ್ಯಾದೆಗೆ ಹೆದರಿದಂತಹ ಉದ್ಯಮಿ ಚೆಕ್ ಮೂಲಕ ಜಿತೇಶ್ಗೆ 35 ಲಕ್ಷ ಹಣವನ್ನ ನೀಡಿದ್ದ. ಅದಾದ ನಂತರ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಜಿತೇಶ್. ಆರೋಪಿ ಜಿತೇಶ್ 35 ಲಕ್ಷವನ್ನ ತೆಗೆದುಕೊಂಡ ನಂತರ ಮತ್ತೆ ಒಂದಷ್ಟು ಹಣಕ್ಕೆ ಉದ್ಯಮಿ ಬಳಿ ಬೇಡಿಕೆಯನ್ನ ಇಟ್ಟಿದ್ದ. ಇದೇ ಸಂದರ್ಭದಲ್ಲಿ ಜಿತೇಶ್ ಹಾಗೂ ಉದ್ಯಮಿ ಇಬ್ಬರಿಗೂ ಪರಿಚಯವಿದ್ದಂತಹ ನಿಜಾಮ್ನನ್ನ ಕರೆದು ಉದ್ಯಮಿ ಮಾತನಾಡಿದ್ದಾನೆ. ಜಿತೇಶ್ ಜೊತೆಗೆ ಮಾತನಾಡಿ ಈ ಬ್ಲ್ಯಾಕ್ ಮೇಲ್ ಪ್ರಕರಣ ಏನಿತ್ತಲ್ಲ ಇದನ್ನ ಸರಿ ಮಾಡೋದಕ್ಕೆ ಸ್ವಲ್ಪ ಸಹಾಯ ಮಾಡು ಅಂತ ಹೇಳಿ ಉದ್ಯಮಿ ಹಾಗೂ ಜಿತೇಶ್ ಇಬ್ಬರಿಗೂ ಕೂಡ ಪರಿಚಯವಿದ್ದಂತಹ ನಿಜಾಮ್ನನ್ನ ಕರೆಸಿ ಮಾಹಿತಿಯನ್ನ ನೀಡಿದ್ದಾನೆ. ಆದ್ರೆ ನಿಜಾಮ್ ಏನ್ ಮಾಡ್ದ, ಈತ ಅತೀ ಬುದ್ಧಿವಂತ. ಇವನೇನ್ ಮಾಡ್ದ, ಉದ್ಯಮಿಗೆ ಸಹಾಯ ಮಾಡೋದ್ರ ಬದಲು ಜಿತೇಶ್ ಜೊತೆನೆ ಕೈ ಜೋಡಿಸಿ ಈ ಬ್ಲ್ಯಾಕ್ ಮೇಲ್ ಪ್ರಕರಣವನ್ನ ನಿಜಾಮ್ ಬಂಡವಾಳವಾಗಿ ಮಾಡಿಕೊಂಡು ಜಿತೇಶ್ ಜೊತೆ ಸೇರಿ ಮತ್ತೆ ಉದ್ಯಮಿಗೆ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದಾರೆ. ಈ ನಿಜಾಮ್ ಎಂಟ್ರಿ ಆದ್ಮೇಲೆ ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ.
ನಿಜಾಮ್ನನ್ನ ಮನವಿಯನ್ನ ಮಾಡಿಕೊಂಡಿದ್ದು ಉದ್ಯಮಿ ಈ ಪ್ರಕರಣವನ್ನ ಸರಿ ಮಾಡೋದಕ್ಕೆ. ಅಂದ್ರೆ ಯಾವಾಗ ಜಿತೇಶ್ ಉದ್ಯಮಿ ಬಳಿ ಪದೇ ಪದೇ ಹಣ ಕೇಳೋದಕ್ಕೆ ಶುರು ಮಾಡಿದ್ದ, ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದ, ಮನೆಯಲ್ಲಿ ವಿಡಿಯೋ ತೋರಿಸ್ಬಿಡ್ತೀನಿ, ಹೆಂಡತಿ ವಿಡಿಯೋ ತೋರಿಸ್ಬಿಡ್ತೀನಿ ಅಂತ ಹೆದರಿಸೋಕೆ ಶುರು ಮಾಡಿದ್ದ, ಇದೆಲ್ಲದರಿಂದ ಮರ್ಯಾದೆಗೆ ಅಂಜಿದಂತಹ ಉದ್ಯಮಿ ಹಾಗೂ ಜಿತೇಶ್ ಇಬ್ಬರಿಗೂ ಪರಿಚಯವಿದ್ದಂತಹ ನಿಜಾಮ್ನನ್ನ ಕರೆಸಿ ಮಾತನಾಡ್ತಾರೆ. ಜಿತೇಶ್ ಜೊತೆಗೆ ಮಾತನಾಡುವಂತೆ ಕೇಳ್ಕೊಳ್ತಾರೆ. ಈ ಪ್ರಕರಣವನ್ನ ಇಲ್ಲಿಗೆ ಇತ್ಯರ್ಥ ಮಾಡುವಂತೆ ಕೇಳ್ಕೊಳ್ತಾರೆ. ಆದ್ರೆ ಈ ನಿಜಾಮ್ ಇದನ್ನೇ ಬಂಡವಾಳ ಮಾಡಿಕೊಂಡು ಜಿತೇಶ್ ಜೊತೆಗೆ ಸೇರಿ ಕೋಟಿ ಕೋಟಿ ಹಣವನ್ನ ಉದ್ಯಮಿಯ ಬಳಿ ಪಡೆದುಕೊಂಡಿದ್ದಾರೆ. ಸುಮಾರು 2,77,00,000 ಹಣವನ್ನ ಉದ್ಯಮಿಯಿಂದ ಪಡೆದುಕೊಂಡಿದ್ದಾರೆ. 2024ರಲ್ಲಿ ಆಗಿರುವಂತಹ ಘಟನೆ. 2024ರಲ್ಲಿ ಮೊದಲಿಗೆ ಜಿತೇಶ್ ಉದ್ಯಮಿಗೆ ಬೆದರಿಕೆಯನ್ನ ಹಾಕಿದ್ದ, ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 2 ವರ್ಷಗಳ ಅವಧಿಯಲ್ಲಿ 2,77,00,000 ಹಣವನ್ನ ಪಡೆದುಕೊಂಡಿದ್ದಾರೆ ಜಿತೇಶ್ ಹಾಗೂ ಕಾಂಗ್ರೆಸ್ ಯುವ ಮುಖಂಡನಾಗಿರುವಂತಹ ನಿಜಾಮ್ ಇಬ್ಬರೂ ಸೇರಿ ಮಂಗಳೂರಿನ ಉದ್ಯಮಿಯಿಂದ ಕೋಟಿ ಕೋಟಿ ಹಣವನ್ನ ವಸೂಲಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.